ಹಾಯ್ ಹಲೋ ನಮಸ್ಕಾರ ಕರ್ನಾಟಕ. ನಾನು ನಿಮ್ಮ ಉತ್ತರ ಕರ್ನಾಟಕ ಹುಡುಗ. ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ಆ್ಯಂಡ್ ಸುಸ್ವಾಗತ. ಯಾರು ದಯವಿಟ್ಟು ಸ್ಕಿಪ್ ಮಾಡದೆ ಈ ವಿಡಿಯೋನ ನೋಡಿ, ಮತ್ತು ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹೊಸದಾಗಿ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬರ್ ಮಾಡಿಕೊಂಡು ಬೆಲ್ಲೈಕನ್ನು ಪ್ರೆಸ್ ಮಾಡಿ, ಆಲ್ ಅಂತ ಕೊಡಿ. ಯಾಕೆಂದರೆ ನಾವು ಹಾಕುವಂಥ ಪ್ರತಿಯೊಂದು ವಿಡಿಯೋನು ನಿಮಗೆ ಬಂದು ತಲುಪುತ್ತೆ. ಬನ್ನಿ ವೀಕ್ಷಕರೇ, ಲೇಟ್ ಮಾಡೋದು ಬೇಡ, ಸ್ಟಾರ್ಟ್ ಮಾಡೋಣ ಈ ವಿಡಿಯೋನ. ಕ್ಷಮೆ ಇರಲಿ ಸ್ನೇಹಿತರೆ, ಸ್ವಲ್ಪ ಕೆಲಸದಿಂದ ಬರುವಾಗ ಮಳೆ ಬಂತು ಇದ್ದಕ್ಕಿದ್ದಂಗೆ ನೋಡ್ಬೋದು ಸ್ನೇಹಿತರೆ. ಹಾಗಾಗಿ ನಮ್ಮ ಮನೆಯವರು ಕೂಡ ನೆನ್ಕೊಂಡೇ ಬಂದಿದ್ದಾರೆ. ಸ್ವಲ್ಪ ಫ್ರೆಶ್ ಅಪ್ ಆಗಿ ಆಮೇಲೆ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಹಾಗೆ ನಮ್ಮ ಮನೆಯವರಿಗೆ ಈ ಚಳಿ ಮಳೆ ನೆನ್ಕೊಂಬಂದಿರೋದ್ರಿಂದ ಏನೋ ತಿನ್ನಬೇಕು ಅಂತ ಹೇಳಿದರು. ಹಾಗಾಗಿ ನಾವು ನಮ್ಮ ಕಡೆಯಿಂದ ಮಿರ್ಚಿ ಬಜ್ಜಿನ ತೊಗೊಂಡು ಬಂದಿದ್ದೀವಿ. ನೋಡ್ಬೋದು ಸ್ನೇಹಿತರೆ, ಎಲ್ಲ ನನ್ನ ಮಗಳು, ನಮ್ಮ ಮನೆಯವರು ಹಾಗೂ ನಾನು ಎಲ್ಲರೂ ಈ ಮಿರ್ಚಿ ಬಜ್ಜಿನ ಎಂಜಾಯ್ ಮಾಡ್ತಾಯಿದ್ದೀವಿ ಅಂತಲೇ ಹೇಳ್ಬೋದು. ನೋಡಿ, ನಮ್ಮ ಕಡೆ ಉತ್ತರ ಕರ್ನಾಟಕ ಬಜ್ಜಿ ಇದು. ನಮಗೆ ಬೇಕಾಗಿರೋದು ಖಾರ ಇದ್ರೇ ಸೂಪರ್ ನಮಗೆ ಇಷ್ಟ ಆಗೋದು. ಹಾಗಾಗಿ ಮಿರ್ಚಿ ಬಜ್ಜಿನೇ ಜಾಸ್ತಿ ನಾವು ತಿನ್ನೋದು. ಇಲ್ಲಿ ಬೆಂಗಳೂರು ಬಜ್ಜಿ ನಮಗೆ ಅಷ್ಟೊಂದು ಇಷ್ಟ ಆಗಲ್ಲ, ಯಾಕೆಂದರೆ ಸ್ವಲ್ಪ ಸಪ್ಪೆ ಇರುತ್ತೆ, ಚಟ್ನಿ ಇರ್ತದೆ ಅಂದರೂ ನಮಗೆ ಸೆಟ್ ಆಗಲ್ಲ. ಹಾಗಾಗಿ ನಮಗೆ ಈ ಥರ ಮಿರ್ಚಿ ಬಜ್ಜಿ ಇದ್ರೇ ಸೂಪರ್. ವಾವ್, ನೋಡ್ಬೋದು ಸ್ನೇಹಿತರೆ, ನಮಗೆ ಖಾರ ಅಂದ್ರೇ ಇಷ್ಟ. ಹಾಗಾಗಿ ನಮ್ಮ ಮನೆಯವರು ಕೂಡ ತಿಂದ್ಕೊಂಡು ಸ್ವಲ್ಪ ರಿಲ್ಯಾಕ್ಸ್ ಮಾಡಿ ಆಮೇಲೆ ಈ ಬ್ಲಾಗನ್ನು ಸ್ಟಾರ್ಟ್ ಮಾಡ್ತೀವಿ. ಸ್ನೇಹಿತರೆ, ದಯವಿಟ್ಟು ಕ್ಷಮೆ ಇರಲಿ, ಮತ್ತು ಯಾರು ಸ್ಕಿಪ್ ಮಾಡಬೇಕು ಹೋಗಬೇಡಿ. ನೋಡಿ, ಮೊದಲಿಗೆ ನಾನು ಈಗ ನೋಡ್ಬೋದು ಸ್ನೇಹಿತರೆ, ಈಗ ನಾನು 6 ಆಲೂಗಡ್ಡೆನ ಒಂದರಲ್ಲಿ 2 ಪೀಸ್ ಮಾಡಿ ಕುಕ್ಕರಿಗೆ ಹಾಕಿದ್ದೀನಿ. ಅದಕ್ಕೆ ಸ್ವಲ್ಪ ನೀರು ಕೂಡ ಹಾಕಿದ್ದೀನಿ. ನೋಡ್ಬೋದು ಸ್ನೇಹಿತರೆ, ಈಗ ಇದನ್ನು ನಾವು ಕುಕ್ಕರ್ನ ಕ್ಲೋಸ್ ಮಾಡಿಕೊಂಡು ನೋಡ್ಬೋದು. ಕುಕ್ಕರ್ ಕ್ಲೋಸ್ ಮಾಡಿಕೊಂಡು 2 ಅಥವಾ 3 ವಿಜಿಲ್ನ ಹೊಡ್ಕೋಣ. ಅಲ್ಲಿವರೆಗೂ ನಾನು ನನ್ನ ಮಗಳ ಜೊತೆ ಎಂಜಾಯ್ ಮಾಡಬೇಕು. ನನ್ನ ಮಗಳಂತೂ ಫುಲ್ ಎಂಜಾಯ್ ಮಾಡಿದ್ದಾಳೆ, ಫುಲ್ ಖುಷಿ ಆಗ್ತದೆ. ಓಕೆ ಸ್ನೇಹಿತರೆ, ಬನ್ನಿ ಹೋಗೋಣ. ನೋಡ್ಬೋದು ಸ್ನೇಹಿತರೆ, 2 ರಿಂದ 3 ವಿಜಿಲ್ ಆಗಿದೆ. ಸ್ವಲ್ಪ ತಣ್ಣಗಾಗಲಿ ಅಂತ ಒಂದು 2 ಮಿನಿಟ್ ಬಿಟ್ಬಿಡಿ. ನೋಡಿ, 2 ಮಿನಿಟ್ ಆಯಿತು. ನೋಡಿ, ಎಲ್ಲ ನನ್ನ ಮಗಳು ಆಲೂಗಡ್ಡೆನ ಎಲ್ಲನೂ ಬಿಡಿಸ್ತದಳೆ, ಸೊಪ್ಪೆನ ಬಿಡಿಸ್ತದಳೆ. ಈಗ ನಮ್ಮ ಮನೆಯವರು ಕೂಡ ಚಿಕ್ಕದಾಗಿ ಆಲೂಗಡ್ಡೆನ ಕಟ್ ಮಾಡಿದ್ದಾರೆ, ಹಾಗೆ ಈರುಳ್ಳಿ ಕೂಡ ಕಟ್ ಮಾಡಿದ್ದಾರೆ, ಮತ್ತು ಹಸಿಮೆಣಸಿಗೆ ಕೂಡ ಚಿಕ್ಕದಾಗಿ ಕಟ್ ಮಾಡಿ ಹಾಕಿದ್ದಾರೆ. ಈಗ ಸ್ವಲ್ಪ ಒಂದು ಅರ್ಧ ಟೀ ಸ್ಪೂನಷ್ಟು ಅರಿಶಿಣ ಕೂಡ ಹಾಕಿದ್ದಾರೆ. ಸ್ವಲ್ಪ ಕರಿಬೇವು ಸೊಪ್ಪು ಹರಿದು ಅಂದರೆ ಕೈಯಿಂದನೇ ಕಟ್ ಮಾಡಿ ಹಾಕ್ತಾಯಿದ್ದಾರೆ, ನೋಡ್ಬೋದು. ಮತ್ತು ಈಗ ಸ್ವಲ್ಪ ಕೊತ್ತಂಬರಿ ಕೂಡ ಹಾಕಿದ್ದಾರೆ. ರುಚಿಗೆ ತಕ್ಕಷ್ಟೇ ಉಪ್ಪು ಕೂಡ ಹಾಕಿದ್ದಾರೆ. ಒಂದು ಅರ್ಧ ಟೀ ಸ್ಪೂನಷ್ಟು ಧನಿಯಾ ಪೌಡ್ರು, ಚೂರು ಅರಿಶಿಣ ಕಮ್ಮಿ ಬಿದ್ದಿತ್ತು. ನೋಡಿ, ಈಗ ಎಲ್ಲನೂ ಕೈಯಿಂದನೇ ಚೆನ್ನಾಗಿ ಹೆಂಗೆ ಗೋಧಿ ಹಿಟ್ಟು ಚಪಾತಿ ಹಿಟ್ಟು ಹೆಂಗೆ ನಾದ್ಕೋತೀವಿ ಆ ಥರ ಚೆನ್ನಾಗಿ ಮ್ಯಾಶ್ ಮಾಡ್ಕೋಬೇಕು. ಯಾವ ಥರ ಮ್ಯಾಶ್ ಮಾಡ್ಕೋಬೇಕಪ್ಪ ಅಂದರೆ ನೋಡಿ, ಈ ಥರ ಮ್ಯಾಶ್ ಮಾಡ್ಕೋಬೇಕು. ಈ ಥರ ಚೆನ್ನಾಗಿ ಹೆಂಗೆ ಒಬ್ಬಟ್ಟಿಗೆ ಹೂರಣ ಹೆಂಗೆ ಮಾಡ್ಕೋತೀರೋ ಆ ಥರ ಮ್ಯಾಶ್ ಮಾಡ್ಕೋಬೇಕು. ನೋಡಿ, ಇದನ್ನು ಈಗ ಪಕ್ಕಕ್ಕೆ ಇಡೋಣ. ಈಗ ಅದಕ್ಕೆ ಬೇಕಾಗಿರೋದು 1 ಕಪ್ಪು ಮೈದಾ ಹಿಟ್ಟು ಮತ್ತು ಒಂದು 2 ಕಪ್ಪು ಗೋಧಿ ಹಿಟ್ಟನ್ನು ತೊಗೊಂಡು ಚೆನ್ನಾಗಿ ನಾದ್ಕೊಂಡಿದ್ದೀವಿ. ಈಗ ಎಷ್ಟು ಬೇಕು ಒಂದು ಚೂರು ಆಯಿಲನ್ನು ಹಾಕ್ಕೊಂಡು ಮತ್ತು ಚೆನ್ನಾಗಿ ಮತ್ತೆ ನಾದ್ಕೋಬೇಕು ಸ್ನೇಹಿತರೆ. ನೋಡಿ,
ಚೆನ್ನಾಗಿ ಎರಡು ಕೈಯಿಂದ ಚೆನ್ನಾಗಿ ನಾದ್ಕೋಬೇಕು. ಆಯಿಲು ನೋಡಿಕೊಂಡು ಹಾಕ್ಕೊಂಡು ಚೆನ್ನಾಗಿ ಎರಡು ಕೈಯಿಂದ ಮಾಡ್ಕೊಳ್ಳಿ ಸ್ನೇಹಿತರೆ. ನೋಡಿ, ಇದನ್ನು ಒಂದು 2 ಮಿನಿಟ್ ಅಷ್ಟು ಬಿಟ್ಬಿಡೋಣ. ಸ್ವಲ್ಪ ನೆನಿಲಿ ಅಂತ 2 ಮಿನಿಟ್ ಬಿಟ್ಟಿದ್ದೀವಿ. ಈಗ ನೋಡ್ಬೋದು ಸ್ನೇಹಿತರೆ, 2 ಮಿನಿಟ್ ಆಯಿತು. ಈಗ ಹಂಚನ್ನು ಬಿಸಿ ಆಗಲಿ ಅಂತ ಬಿಟ್ಟಿದ್ದೀವಿ. ನೋಡ್ಬೋದು ಸ್ನೇಹಿತರೆ, ಇದು ನಿಮಗೆ ರೆಡಿಮೇಡು ಸಿಗುತ್ತೆ. ಇದು ಪ್ಲಾಸ್ಟಿಕ್ಕು. ಇದು ನಾವು ರೆಡಿಮೇಡ್ ನಾವು ತಂದಿಲ್ಲ, ನಮ್ಮಲ್ಲಿ ಆಯಿಲ್ ಪ್ಯಾಕೆಟ್ ಇರೋವಂಥ ಕವರೇ ಕಟ್ ಮಾಡಿಟ್ಟಿವಿ. ಈ ಥರ ಒಂದು ಕವರ್ ತೊಗೋಬೇಕು. ಕವರ್ ತೊಗೊಂಡು ನೀಟಾಗಿ ಅದಕ್ಕೊಂದು ಸ್ವಲ್ಪ ಎಣ್ಣೆನ ಒರೆಸ್ಕೋಬೇಕು ಕವರಿಗೆ. ಯಾಕಂದರೆ ಆಯಿಲ್ ಪ್ಯಾಕೆಟ್ ಇದೆ, ಆಲ್ರೆಡಿ ಆಯಿಲ್ ಹಚ್ಚೋದೇ ಬೇಕಾಗಿಲ್ಲ, ಅದರಲ್ಲಿ ಆಯಿಲ್ ಇತ್ತಲ್ಲ. ಹಾಗಾಗಿ ನೀವೇನಾದರೂ ಹೊಸದಾಗಿ ಈ ಥರ ಕವರನ್ನು ಪ್ಲಾಸ್ಟಿಕ್ ಕವರ್ ತೊಗೊಂಡ್ರೆ ಅದಕ್ಕೆ ಸ್ವಲ್ಪ ಆಯಿಲನ್ನು ಹಚ್ಕೊಳ್ಳಿ. ಇಲ್ಲ ಈ ಥರ ಆಯಿಲ್ ಪ್ಯಾಕೆಟ್ ಇದ್ದರೆ ಕಟ್ ಮಾಡ್ಕೊಂಡು ಅದರ ಸಹಾಯದಿಂದ ಮಾಡ್ಕೋಬೋದು. ನಾವು ಆಯಿಲ್ ಪ್ಯಾಕೆಟ್ ಇತ್ತಲ್ಲ, ಹಾಗಾಗಿ ಅದರಿಂದನೇ ನಾವು ಮಾಡ್ತಾಯಿದ್ದೀವಿ. ನೋಡ್ಬೋದು ಸ್ನೇಹಿತರೆ, ಒಬ್ಬಟ್ಟು ಯಾವ ಥರ ಮಾಡ್ತಾರೆ ಸೇಮ್ ಅದೇ ಥರನೇ ಪ್ರೊಸೀಜರ್ ಆಗಿರ್ತದೆ. ನೋಡ್ಬೋದು ನೋಡಿ, ನಾವು ನಾದ್ಕೊಂಡಿಟ್ಟಿರುವಂಥ ಗೋಧಿ ಹಿಟ್ಟನ್ನು ತಗೊಂಡು ಈಗ ಅದಕ್ಕೆ ನಾವು ಆಲೂಗಡ್ಡೆನ ಮಿಕ್ಸರ್ ಮಾಡ್ಕೊಂಡಿರುವಂಥ ಆಲೂಗಡ್ಡೆನ ಚೆನ್ನಾಗಿ ಒಳಗಡೆ ತುಂಬಬೇಕು. ನೋಡ್ಬೋದು ಸೇಮ್ ಒಬ್ಬಟ್ಟು ಹೇಗೋ ಅದೇ ಥರನೇ ಚೆನ್ನಾಗಿ. ಅಂದರೆ ನೀವು ಪಲ್ಯ ಸ್ವಲ್ಪ ತಗೊಂಡು ಗೋಧಿ ಹಿಟ್ಟು ಜಾಸ್ತಿ ತೊಗೋಬೇಕು, ಆವಾಗಲೇ ಚೆನ್ನಾಗಾಗುತ್ತೆ. ಇಲ್ಲ ಗೋಧಿ ಹಿಟ್ಟು ಕಡಿಮೆ ತೊಗೊಂಡು ಪಲ್ಯ ಜಾಸ್ತಿ ತೊಗೊಂಡ್ರೆ ಅದು ನಿಮಗೆ ಈ ಥರ ಪ್ಯಾಕ್ ಮಾಡೋಕ್ಕೆ ಕಷ್ಟ ಆಗ್ಬೋದು. ಹಾಗಾಗಿ ನೋಡಿಕೊಂಡು ತೊಗೊಳ್ಳಿ. ಗೋಧಿ ಹಿಟ್ಟು ಜಾಸ್ತಿ ತೊಗೊಳ್ಳಿ, ಪಲ್ಯನ ಸ್ವಲ್ಪ ತೊಗೊಂಡು ನೋಡಿ ಈ ಥರ ಚೆನ್ನಾಗಿ ಮಾಡಿ ಎಣ್ಣೆನ ಎರಡು ಕಡೆಗೆ ಎಣ್ಣೆ ಒರೆಸ್ಕೊಂಡು. ಈಗ ಕೆಲವರು ಕೈಯಿಂದನೇ ಬಡಿತಾರೆ, ಇನ್ನು ಕೆಲವರು ನಮ್ಮ ಮನೆಯವ್ರು ಹಾಗಲ್ಲ, ಒಂದು ಸ್ವಲ್ಪ ಬಡ್ಕೊಂಡು ಈಗ ಚಪಾತಿ ನಾಡಿಸೋವಂಥ ಕೋಲನ್ನು ತಗೊಂಡು ನೋಡ್ಬೋದು. ಅದಕ್ಕೆ ಸ್ವಲ್ಪ ಆಯಿಲನ್ನು ಒರೆಸ್ಕೊಂಡು ನಮಗೆ ಎಷ್ಟು ದೊಡ್ಡದು ಬೇಕೋ ಅಷ್ಟು ದೊಡ್ಡದು ಮಾಡ್ಕೋಬೇಕು. ತೀರ ದೊಡ್ಡದು ಮಾಡೋಕ್ಕೂ ಆಗೋಲ್ಲ ಸ್ನೇಹಿತರೆ, ಯಾಕೆಂದರೆ ತೀರ ದೊಡ್ಡದು ಮಾಡಿದ್ರೆ ಅದನ್ನ ಪಲ್ಯ ಎಲ್ಲ ಆಲೂಗಡ್ಡೆ ಪಲ್ಯ ಎಲ್ಲ ಆಚೆ ಬಂದುಬಿಡುತ್ತೆ. ಹಾಗಾಗಿ ಇದನ್ನು ಅದು ಮೀಡಿಯಮ್ ಒಂದು ಸೆಟ್ ದೋಸೆ ಅಂತಾರಲ್ಲ ಅಷ್ಟುದ್ರೂ ಪರವಾಗಿಲ್ಲ, ಅಷ್ಟೇ ಸಾಕು ಅನಿಸುತ್ತೆ. ಯಾಕಂದರೆ ದಪ್ಪನೇ ಇರಬೇಕು ಆಲ್ಮೋಸ್ಟ್ ಇದು ಆಲೂ ಪರೋಟಾಗ. ಹಾಗಾಗಿ ನಾವು ಒಂದು ಮೀಡಿಯಮ್ ಸೈಜಲ್ಲೇ ಮಾಡ್ಕೊಂಡು ನೋಡ್ಬೋದು. ಇಷ್ಟೇ ಸ್ನೇಹಿತರೆ, ನಾವು ಮಾಡೋದು ಈ ಸೈಜ್ ಮಾಡ್ಕೊಂಡಿದ್ದೀವಿ ನೋಡ್ಬೋದು. ಈಗ ನಾವು ಇದನ್ನು ಹಂಚು ಕಾದಿದೆ, ಅದಕ್ಕೆ ಸ್ವಲ್ಪ ಆಯಿಲನ್ನು ಹಚ್ಕೋಬೇಕು. ಆಯಿಲ್ ಹಚ್ಕೊಂಡು ಈ ಕವರ್ ಮೂಲಕ ನೋಡಿ ಹೀಗೆ ಕೈಯಲ್ಲಿ ತೊಗೊಂಡು ಹಿಂಗೆ ಹಾಕ್ಕೋಬೇಕು. ಇದು ನಿಮಗೆ ಈಸಿ ಮೆಥಡ್ ಅಂತಲೇ ಹೇಳ್ಬೋದು. ಕವರಲ್ಲಿ ಮಾಡಿದ್ರೆ ನಿಮಗೆ ಈಜಿ ಆಗುತ್ತೆ, ತೆಗಿಯೋಕ್ಕೆ ಹಾಕೋಕ್ಕೆ ತುಂಬ ಈಜಿ ಆಗುತ್ತೆ. ಈಗ ನಾವು ಸ್ವಲ್ಪ ಆಯಿಲನ್ನು ಹಾಕ್ಕೊಂಡು ನೋಡ್ಬೋದು ಸ್ನೇಹಿತರೆ. ದಪ್ಪ ಇದ್ದರೆ ಒಳ್ಳೆಯದು, ತೆಳ್ಳಗಿದ್ರೆ ಆಮೇಲೆ ತುಂಬ ಕಷ್ಟ ಆಗುತ್ತೆ, ಹರಿದೋಗುತ್ತೆ, ನಿಮಗೆ ಮಾಡೋಕ್ಕೆ ಕಷ್ಟ ಆಗ್ಬೋದು. ನೋಡಿ ಈಗ ತಿರ್ಸೋಕ್ಕೆ ಈಸಿ ಆಯಿತು. ನೋಡಿ ಸ್ನೇಹಿತರೆ, ಈ ಆಲೂ ಪರೋಟನ ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ, ಬಟ್ ನಮ್ಮ ಮನೆಯಲ್ಲಿ ನಾವು ಈ ಥರ ಮಾಡ್ತೀವಿ ಅನ್ನೋದನ್ನು ನಾವು ನಿಮ್ಮ ಮುಂದೆ ಇಟ್ಟಿದ್ದೀವಿ. ನಿಮಗೆ ಇಷ್ಟ ಆಯಿತು ಅಂತ ನಾನು ಭಾವಿಸ್ತೇನೆ. ನೋಡಿ ಈಗ ಎರಡನೇದು ಪರೋಟ ಪ್ರೊಸೆಸಿಂಗ್ ನಡೀತಾ ಇದೆ ನೋಡ್ಬೋದು ಸ್ನೇಹಿತರೆ.
ನೋಡ್ಬೋದು ಸ್ನೇಹಿತರೆ, ಫೈನಲಿ ಈ ಆಲೂ ಪರೋಟನ ರೆಡಿ ಆಗಿದೆ ನೋಡ್ಬೋದು. ಅದ್ರ ಜೊತೆ ಸ್ವಲ್ಪ ಗಟ್ಟಿ ಮೊಸರು ಅಥವಾ ಹಾಗೇನು ತಿನ್ಬೋದು. ಮೊಸರು ಜೊತೆ ಇದ್ದರೆ ಇನ್ನೂ ಚೆನ್ನಾಗಿರುತ್ತೆ, ಖಟ್ಟ ಮಿಟ್ಟ ಥರ. ನಿಮಗೆ ಈ ಪರೋಟ ರೆಸಿಪಿನ ಇಷ್ಟ ಆಯಿತು ಅಂತ ಭಾವಿಸ್ತೇನೆ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬಾಯ್.